ನಾರ್ಮಲ್ ಆಗಿ ಒಂದು ಥ್ರಿಲ್ಲರ್ ಸಿನಿಮಾದಲ್ಲಿ ಟ್ವಿಸ್ಟ್ಗಳು ಇರಲೇಬೇಕು ಅಂತ ಏನಿಲ್ಲ. ಆ ಸಿನಿಮಾದಲ್ಲಿರುವಂಥ ಸ್ಟೋರಿ ಹಾಗೆ ಸ್ಕ್ರೀನ್ ಪ್ಲೇ ಚೆನ್ನಾಗಿತ್ತು ಅಂದರೆ ಆ ಸಿನಿಮಾ ಡೆಫಿನೆಟ್ಲಿ ವರ್ಕ್ ಆಗೋದಲ್ಲದೆ ಆ ಸಿನಿಮಾ ಕೊಡೋ ಎಕ್ಸ್ಪೀರಿಯನ್ಸ್ ಮಾತ್ರ ಸೈಕ್ ಆಗಿರುತ್ತೆ. ಮೃತ್ಯುಂಜಯ್ ತೆಲುಗಿನ ಈ ಥ್ರಿಲ್ಲರ್ ಸಿನಿಮಾ ಈಗ ನೆಟ್ಫ್ಲಿಕ್ಸಲ್ಲಿ ಕನ್ನಡ ಭಾಷೆಯಲ್ಲೇ ನೋಡೋಕೆ ಸಿಗುತ್ತೆ. ಇನ್ನು ಸಿನಿಮಾ ಹೇಗುಂಟು, ಸಿನಿಮಾದಲ್ಲಿ ನನಗೇನೆಲ್ಲ ವರ್ಕ್ ಆಯಿತು, ಏನೆಲ್ಲ ವರ್ಕ್ ಆಗಿಲ್ಲ ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಇನ್ನು ಇದರ ಸ್ಟೋರಿ ಏನು ಅಂದರೆ, ಸಿನಿಮಾದ ಹೀರೋ ಒಂದು ನ್ಯೂಸ್ ಪೇಪರಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಇವನ ವರ್ಕ್ ಏನು ಅಂದರೆ, ಯಾರಾದರೂ ಸತ್ತು ಹೋದವರ ಮನೆಗೆ ಹೋಗಿ ಅವರ ಮನೆಯಲ್ಲಿ ಸತ್ತು ಹೋದವರ ಆ್ಯಡ್ಸನ್ನು ಅವರ ನ್ಯೂಸ್ ಪೇಪರಲ್ಲಿ ಬರೋ ರೀತಿ ಮಾಡೋದೇ ಇವನ ಕೆಲಸ. ಈ ರೀತಿ ಒಂದು ದಿನ ಒಂದು ಸಾವಿನ ಮನೆಗೆ ಹೋಗೋ ನಮ್ಮ ಹೀರೋ ಅಲ್ಲಿ ಇರುವಂಥ ಡೆಡ್ ಬಾಡಿಯನ್ನು ನೋಡಿ ಇದು ನ್ಯಾಚುರಲ್ ಡೆತ್ ಅಲ್ಲ, ಒಂದು ಮರ್ಡರ್ ಅಂತ ತಿಳಿದುಕೊಳ್ಳೋ ಹೀರೋ. ಸೊ ಇಲ್ಲಿಂದ ಅವನು ಏನೆಲ್ಲ ಮಾಡ್ತಾನೆ, ಇದರಿಂದ ಅವನ ಲೈಫ್ನಲ್ಲಿ ಏನೆಲ್ಲ ಚೇಂಜಸ್ ಬರುತ್ತೆ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇನ್ನು ಇದರ ಪಾಸಿಟಿವ್ ಏನೋ ಅಂದರೆ, ಮೇಯ್ನ್ ಆಗಿ ಸಿನಿಮಾದಲ್ಲಿ ಬರುವಂಥ ಹೀರೋ ಹಾಗೆ ವಿಲನ್ ನಡುವೆ ಬರುವ ಕ್ಯಾಟ್ ಆ್ಯಂಡ್ ಮೌಸ್ ಗೇಮ್ ಸಖತ್ ಮಜಾ ಕೊಡುತ್ತೆ. ಹಾಗೆ ಒಂದು ಥ್ರಿಲ್ಲರ್ ಇನ್ವೆಸ್ಟಿಗೇಷನ್ ಸಿನಿಮಾದಲ್ಲಿ ಯಾವೆಲ್ಲ ಎಲಿಮೆಂಟ್ ಇರಬೇಕೋ ಅದೆಲ್ಲ ಈ ಸಿನಿಮಾದಲ್ಲಿ ನೋಡೋಕೆ ಸಿಗುತ್ತೆ. ಈ ಎಲ್ಲ ಎಲಿಮೆಂಟ್ ಸಿನಿಮಾದಲ್ಲಿ ವರ್ಕ್ ಆಗೋದಲ್ಲದೆ ಸಿನಿಮಾದಲ್ಲಿ ಇರುವಂಥ ಸ್ಟೋರಿ ಆಡಿಯನ್ಸ್ನ ಫುಲ್ ಅಟ್ರಾಕ್ಟ್ ಮಾಡಿ ಇಂಟ್ರೆಸ್ಟ್ನ ಜಾಸ್ತಿ ಮಾಡ್ತಾರೆ. ಹಾಗೆ ಸಿನಿಮಾದ ಕ್ಲೈಮ್ಯಾಕ್ಸಲ್ಲಿ ಎಲ್ಲ ಎಲಿಮೆಂಟ್ನ ಹಾಗೆ ಸಿನಿಮಾದಲ್ಲಿ ಬರುವಂಥ ಡಾಟ್ಗಳನ್ನು ಪ್ರಾಪರ್ ಲಾಜಿಕ್ ಜೊತೆ ಕನೆಕ್ಟ್ ಮಾಡಿದ್ದು ಚೆನ್ನಾಗಿತ್ತು. ಅಂದರೆ ಸಿನಿಮಾದ ಕ್ಲೈಮ್ಯಾಕ್ಸಲ್ಲಿ ಎಲ್ಲದಕ್ಕೂ ಕೂಡ ಕ್ಲಾರಿಟಿ ಅಂತ ಕೊಡ್ತಾರೆ. ಇನ್ನು ಸಿನಿಮಾದಲ್ಲಿ ಕೆಲವೊಂದು ಸೀನ್ಸ್ಗಳಲ್ಲಿ ಹೀರೋಗಿಂತ ವಿಲನ್ನೇ ತುಂಬ ಹೈಲೈಟ್ ಆಗಿ ತೋರಿಸಿದ್ದಾರೆ. ಅಂದರೆ ಲೆಕ್ಕ ಆಗಿ ವಿಲನ್ನ ಎಷ್ಟು ಎಫೆಕ್ಟಿವ್ ಆಗಿ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಂತ. ಆ್ಯಕ್ಚುಲಿ ಈ ಸಿನಿಮಾನ ಒಂಥರ ಮೈಂಡ್ ಗೇಮಲ್ಲಿ ರನ್ ಆಗೋ ಅಂಥ ಸಿನಿಮಾ ಅಂತ ಅನ್ಬೋದು. ಹಾಗೆ ಸಿನಿಮಾದ ಫಸ್ಟ್ ಹಾಫ್ಗಿಂತ ಸಿನಿಮಾದ ಸೆಕೆಂಡ್ ಹಾಫೇ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಯಿತು. ಯಾಕಂದರೆ ಸಿನಿಮಾದ ಸೆಕೆಂಡ್ ಹಾಫ್ನಲ್ಲಿ ಸಿನಿಮಾದ ಆ್ಯಕ್ಚುಯಲ್ ಸ್ಟೋರಿ ನೋಡೋಕ್ಕೆ ಸಿಗುತ್ತೆ. ಇನ್ನು ಸಿನಿಮಾದಲ್ಲಿರುವಂಥ ಎಡಿಟಿಂಗ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಎಲ್ಲವೂ ಕೂಡ ಪ್ರಾಪರ್ ಆಗಿ ಎಫೆಕ್ಟಿವ್ ಆಗಿ ವರ್ಕ್ ಆಯಿತು ಅನ್ಬೋದು. ಇನ್ನು ಸಿನಿಮಾದ ನೆಗೆಟಿವ್ ವಿಷಯಕ್ಕೆ ಬರೋದಾದರೆ, ಸಿನಿಮಾದ ಸ್ಟೋರಿ ಏನೋ ಚೆನ್ನಾಗಿದೆ, ಆದರೆ ಕೆಲವೊಂದು ಕಡೆ ಸ್ಟೋರಿ ಇನ್ನೂ ಬೆಟರ್ ಆಗಬೇಕಿತ್ತು ಅಂತ ಅನಿಸ್ತು. ಲೈಕ್ ಪೊಲೀಸ್ ಇನ್ವೆಸ್ಟಿಗೇಷನ್ ಸೀನ್ನ ಇನ್ನೂ ಬೆಟರ್ ಆಗಿ ಮಾಡ್ಬೋದಾಗಿತ್ತು. ಯಾಕಂದರೆ ಸಿನಿಮಾದಲ್ಲಿ ಒಬ್ಬ ನಾರ್ಮಲ್ ವ್ಯಕ್ತಿ ಇನ್ವೆಸ್ಟಿಗೇಷನ್ನ ಈ ರೀತಿ ಮಾಡ್ತಿರೋದನ್ನು ಇದೇ ಸಿನಿಮಾದಲ್ಲಿ ಫಸ್ಟ್ ಟೈಮ್ ತೋರಿಸಿರೋದು. ಯಾಕಂದರೆ ಪೊಲೀಸರು ಏನು ಕೂಡ ಸಿನಿಮಾದಲ್ಲಿ ಮಾಡೋದಿಲ್ಲ. ಆದ್ರಿಂದ ಸಿನಿಮಾದಲ್ಲಿ ಪೊಲೀಸ್ ಪಾಯಿಂಟ್ ಆಫ್ ವ್ಯೂನಲ್ಲೂ ಇನ್ವೆಸ್ಟಿಗೇಷನ್ನ ಮಾಡ್ಬೋದಾಗಿತ್ತು ಅಂತ ಅನಿಸ್ತು. ಇನ್ನು ಸಿನಿಮಾದಲ್ಲಿ ಸಿಂಪಲ್ ಆಗಿರೋ ವಿಷಯಗಳನ್ನು ಕೂಡ ತುಂಬ ಕಾಂಪ್ಲಿಕೇಟ್ ಆಗಿ ತೋರಿಸಿದ್ದಾರೆ. ಸಿನಿಮಾದಲ್ಲಿರುವಂಥ ಟ್ವಿಸ್ಟ್ಗಳನ್ನು ಇನ್ನೂ ಪ್ರಾಪರ್ ಆಗಿ ಎಫೆಕ್ಟಿವ್ ಆಗಿ ತೋರಿಸ್ಬೋದಾಗಿತ್ತು ಅಂತ ನನಗೆ ಪರ್ಸ್ನಲಿ ಅನಿಸ್ತು. ಇನ್ನು ಓವರಲ್ ಆಗಿ ಸಿನಿಮಾ ಹೇಗುಂಟು ಅಂತ ಹೇಳೋದಾದರೆ, ಓಕೆ ಈ ಸಿನಿಮಾನ ನೋಡ್ಬೋದು. ಅದರಲ್ಲೂ ನೀವೇನಾದರೂ ಒಂದು ಹೊಸ ರೀತಿಯ ಥ್ರಿಲ್ಲರ್ ಸಿನಿಮಾನ ನೋಡ್ಬೇಕು ಅಂದ್ಕೊಂಡಿದ್ರೆ ಈ ಸಿನಿಮಾನ ಒಂದ್ಸರಿ ಟ್ರೈ ಮಾಡಿ ನೋಡಿ, ಸಿನಿಮಾ ಇಷ್ಟ ಆಗ್ಬೋದು. ನನಗಂತೂ ಈ ಸಿನಿಮಾ ಓಕೆ ಇಷ್ಟ ಆಯಿತು ಅಂತೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಈ ಸಿನಿಮಾ ನೋಡಿದ್ದಾದಮೇಲೆ ನನಗನ್ಸಿದಂಥ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.